ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ರಮ್ಯಾ ಹೊನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಲೇಟ್ ಮಾಡೋದು ಬೇಡ, ಡೈರೆಕ್ಟ್ ಏನು ವಿಷಯ ಇದೆಯೋ ಮ್ಯಾಟ್ರ್ ಅದಕ್ಕೆ ಬರೋಣ. ಓಕೆ, ಇವತ್ತಿನ ಮೇನ್ ಫೇಸ್ ಮನೇಲೇ ನಾವು ಯಾವ ಥರ ಸ್ವಲ್ಪ ಸ್ಕಿನ್ ಬ್ರೈಟ್ನಿಂಗ್ ಮಾಡ್ಬೋದು, ಸ್ಕಿನ್ ಸ್ವಲ್ಪ ನೀಟಾಗಿ ಇಟ್ಕೊಳ್ಬೋದು ಅಂತ ಒಂದೇ ಒಂದು ಐಟಮ್ಸ್ ಇದ್ರೆ ಸಾಕು. ಮೇನ್ ಬೇಕಾಗಿರೋದು ಕಾಫಿ ಪೌಡರ್ ಜೊತೆಗೆ ನಾವು ಏನು ಬೇಕಾದರೂ ಯೂಸ್ ಮಾಡ್ಬೋದು. ಮೊಸರು ಅಥವಾ ರೋಸ್ ವಾಟರು ಅಥವಾ ಅಲೋವೆರಾ ಜೆಲ್ಲು ಅಥವಾ ಲೆಮನ್ನು ಅಥವಾ ನಾನು ಯೂಸ್ ಮಾಡ್ತಿರೋದು ಇವಾಗ ಹನಿ. ಆಯಿತಾ, ಯಾವ್ದು ಪ್ರಾಡಕ್ಟ್ ಬೇಕಾದರೂ ಯೂಸ್ ಮಾಡ್ಬೋದು. ಮೇನ್ ಬೇಕಾಗಿರೋದು ಕಾಫಿ ಪೌಡರ್ ಅಷ್ಟೆ. ನಾನು ಇವಾಗ ಯೂಸ್ ಮಾಡೋಣ. ಇದರಿಂದ ಯೂಸ್ ಬಂದುಬಿಟ್ಟು ಸ್ವಲ್ಪ ಸ್ಕಿನ್ ಬ್ರೈಟ್ ಆಗುತ್ತೆ, ಅಥವಾ ಡೆಡ್ ಸ್ಕಿನ್ ಏನಿರುತ್ತೋ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತಲ್ಲ, ಅದೆಲ್ಲ ರಿಮೂವ್ ಆಗುತ್ತೆ. ಇದರಿಂದ ಜಾಸ್ತಿ ಯೂಸ್ ಅಂತ ಹೇಳಿದ್ರೆ ಹನಿಯಿಂದ ಸ್ವಲ್ಪ ಬ್ರೈಟ್ನೆಸ್ ಬರುತ್ತೆ. ಕಾಫಿ ಪೌಡ್ರ್ ಜೊತೆಗೆ ತೊಗೊಂಡ್ರೆ, ಸ್ಕ್ರಬ್ ಮಾಡಿದ್ರೆ. ಇಲ್ಲ ಅಂತ ಹೇಳಿದ್ರೆ ಮೊಸರು ಹಾಕೊಂಡ್ರೆ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗುತ್ತೆ. ಮಾಡೋಣ, ಲೇಟ್ ಮಾಡೋದು ಬೇಡ, ಸುಮ್ಮನೆ. ಆಯಿತಾ, ಯೂಸ್ ಮಾಡೋಣ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಿ, ಒಳ್ಳೊಳ್ಳೆ ಮೈಂಡನ್ನು ಫ್ರೆಶ್ ಆಗಿ ಇಟ್ಕೊಳ್ಳಿ. ಯಾವುದು ಟೆನ್ಷನ್ ಬೇಡ, ಏನೂ ಬೇಡ, ಆರಾಮಾಗಿರಿ. ಮೇನಂದರೆ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಆರೋಗ್ಯ ಇದ್ದರೆ ನಾವು ಏನು ಬೇಕಾದರೂ ಅಚೀವ್ ಮಾಡ್ಬೋದು, ಹೇಗೆ ಬೇಕಾದರೂ ಇರೋದು, ಲೈಫನ್ನು ಹೇಗೆ ಬೇಕಾದರೂ ಲೀಡ್ ಮಾಡ್ಬೋದು. ಇದು ನನಗನ್ಸುತ್ತೆ. ನನಗೂ ಸ್ವಲ್ಪ ಗಂಟಲೆಲ್ಲ ನೋವ್ತಾ ಇದೆ. ನಾನು ಹಾಸ್ಪಿಟಲ್ಗೆ ಹೋಗಬೇಕು ಅಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಓಪನ್ ಮಾಡಿ ಇಲ್ಲೇ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕ ಪ್ಯಾಕೆಟೇ ತೊಗೊಂಡೆ. ಅದು ಓಪನ್ ಮಾಡಿಟ್ರೂ ಡ್ರೈ ಆಗುತ್ತೆ. ನನಗೆ ಇವಾಗ ಸದ್ಯಕ್ಕೆ 1 ಪ್ಯಾಕೆಟ್ ತೊಗೊಂಡಿದ್ದೀನಿ, ಸಾಕು. ಇಷ್ಟಿರುತ್ತೆ ನೋಡಿ, ಇಷ್ಟಿರುತ್ತೆ. ಇದಕ್ಕೆ ಬಾಡಿ ತುಂಬ ಹೀಟ್ ಆಗ್ತಾಯಿದೆ. ಆದಷ್ಟು ಎಲ್ಲರೂ ಸನ್ಸ್ಕ್ರೀನ್ ಯೂಸ್ ಮಾಡಿ. ಎಷ್ಟೊಂದು ಸೆಕೆ ಅಲ್ಲ, ಇವಾಗಲೇ ಮಳೆ ಬರುತ್ತೇನೋ ಆ ಥರ ಅನಿಸ್ತಾ ಇರುತ್ತೆ ಒಂದೊಂದು ಸರಿ. ನಾನು ಇದೆಲ್ಲಾದರೂ ಮಂತ್ಲಿ ಒಂದು ಸರಿ ಮಾಡ್ಕೊತೀನಿ ಅಷ್ಟೇ. ನಾನು ಸ್ವಲ್ಪ ಇಷ್ಟ ಹಾಕೊತೀನಿ, ಇಷ್ಟ ಹಾಕೊತೀನಿ. ಓಕೆ, ಸಖತ್ತಾಗಿದೆ. ಪ್ಯಾಕೆಟ್ ಸಾರಿ ಆಯಿತಾ, ಕಸ್ಟಮರ್ ಬರ್ತಾ ಇರ್ತಾರೆ. ಬಟ್ ವಿಡಿಯೋ ಏನೂ ಮಾಡೋಕ್ಕಾಗಲ್ಲ. ಅದೇ ಮನೇಲಾದರೆ ವಿಡಿಯೋ ಆರಾಮಾಗಿ ಮಾಡ್ಬೋದು, ಬಟ್ ಇಲ್ಲಿ ಅಂಗಡಿಲಿ ಹಿಂಗೆ ಆಗುತ್ತೆ. ತುಂಬ ದಿನದಿಂದ ಇದೇ ಪ್ರಾಬ್ಲಮ್ ನನಗೆ. ಅದಕ್ಕೆ ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ಮಾಡೋಣ. ಒಂದು ಟಿಶ್ಯೂ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಟ್ಟಿ ಆಯಿತು, ಇನ್ನು ಸ್ವಲ್ಪ ಹನಿ ಹಾಕೊತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಲೇಟ್ ಆಗುತ್ತೆ ಮಿಕ್ಸ್ ಮಾಡೋಕ್ಕೆ, ನೋ ಪ್ರಾಬ್ಲಮ್. ಚಂದ ಮಿಕ್ಸ್ ಮಾಡಬೇಕು. ಹೋದ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಸ್ವಲ್ಪ ಮೈಂಡೆಲ್ಲ ತುಂಬ ಒಂಥರ ಟೆನ್ಷನ್ ಥರ ಫೀಲ್ ಆಗುತ್ತೆ ಅಂತೆಲ್ಲ ಹೇಳಿದ್ದೆ. ಆಗ ಸ್ವಲ್ಪ ಜನ ಕೇಳಿದ್ರಿ ಯಾಕೆ, ಏನಾಯಿತು ಅಂತ. ಬಟ್ ಆ ಥರ ಎಲ್ಲ ಏನು ದೊಡ್ಡದಾಗಿ ಪ್ರಾಬ್ಲಮ್ ಅಲ್ಲ. ಬಸ್ಟ್ ಇರುತ್ತಲ್ಲ ಒಂದೊಂದು, ಯಾರು ಏನಾದ್ರು ಹೇಳಿದಾಗ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋ ಗಿರಾಕಿ ನಾನು. ಯಾರು ಏನಾದರೂ ಹೇಳಿದ್ರೆ ಆ ಥರ ಪ್ರಾಬ್ಲಮ್ ಅಷ್ಟೇ. ಸ್ವಲ್ಪ ಗಾಳಿ ತಾಗ್ದಾಗ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ, ಇನ್ನೊಂದು ಪ್ಯಾಕೆಟು ಸೇರಿಸ್ಬಿಟ್ಟು ಹಾಕ್ಕೊಂಡೆ. ಯಾಕಂದರೆ ಸ್ವಲ್ಪ ಕೈಗೆಲ್ಲ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಫ್ರೀ ಇದ್ದಾಗ ಮಾಡ್ಕೊಳ್ಳೋದು ಅಷ್ಟೆ.
ಹಚ್ಕೊಳ್ಳೋಣ. ಓಕೆ, ಹಚ್ಕೊಳ್ಳೋಣ. ಇದು ರೆಡಿ ಆಗಿದೆ. ಸ್ವಲ್ಪ ಅಷ್ಟೊಂದು ದಪ್ಪ ಇಟ್ಕೊಂಡಿಲ್ಲ ನಾನು, ಸ್ವಲ್ಪ ತೆಳ್ಳಗೆ ಇಟ್ಕೊಂಡಿದ್ದೀನಿ. ಸ್ಮೂತಾಗಿ ಬರುತ್ತೆ. ಇದರಲ್ಲಿ ಬೇಕಿದ್ರೆ ನಾವು ಸಕ್ಕರೆ ಹಾಕ್ಕೊಂಡು ಡೈರೆಕ್ಟಾಗಿ ಹಾಕ್ಕೊಂಡು ಮಾಡಿದಾಗಲೂ ಸ್ಕ್ರಬ್ ಥರ ಫೀಲ್ ಆಗುತ್ತೆ, ಅಥವಾ ಅಕ್ಕಿ ಹಿಟ್ಟು ಅದು ಹಾಕಿದಾಗಲೂ ಸ್ಕ್ರಬ್ಬಿಂಗ್ ಥರ ಫೀಲ್ ಆಗುತ್ತೆ. ಮತ್ತು ಲೈಫ್ ಅನ್ನೋದೇ ಇಷ್ಟೇ ಅಲ್ವಾ. ನಾನು ಯಾವ ಥರ ಲೈಫನ್ನು ತೊಗೊತೀನಿ ಅಂತ ಹೇಳಿದ್ರೆ, ನನಗೆ ಮೊದಲೇ ಓಕೆ ಇದನ್ನೇ ಹಚ್ಚುತ್ತೆ ಸ್ವಲ್ಪ ಮಾತಾಡೋಣ ನಿಮ್ಮ ಜೊತೆ ಲೈಫಿನ ಬಗ್ಗೆ. ನಾನು ಲೈಫನ್ನು ಯಾವ ಥರ ತೊಗೊತೀನಿ ಅಂದರೆ, ನನಗೆ ಮೊದಲೇ ತುಂಬ ಸಿಟ್ಟು. ಪಕ್ಕ ಶಾಪರ್ ಅವ್ರ ಹತ್ರ ಮಾತಾಡ್ತಾ ಇದ್ನ. ಅದೇ ಓಕೆ, ಲೈಫನ್ನು ಯಾವ ಥರ ತೊಗೊಳ್ಬೋದು ಅಂತ. ನಾನು ನನ್ನ ಮದುವೆಗಿಂತ ಮೊದಲು ನಾನು ಹೊರಗಡೆ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೆ. ಕೇರಳದಲ್ಲೆಲ್ಲ ವರ್ಕ್ ಮಾಡಿದ್ದೀನಿ. ನಾನು ಒಂದೇ ಕಂಪ್ನೀಲಿ 8 ವರ್ಷ ಕೆಲಸ ಮಾಡಿದ್ದೀನಿ. ಅವಾಗೆಲ್ಲ ಹೆಂಗಂದರೆ ನನಗೆ ತುಂಬ ಸಿಟ್ಟು. ನಮ್ಮ ಮನೇಲೇ ಎಲ್ಲರೂ ಹೇಳೋರು, ಏನೇ ಹಂಗೆ ಸಿಟ್ಟು ಮಾಡ್ತೀಯಾ ಅಂತ. ನಮ್ಮ ಅಕ್ಕನ ಅಂಗಡಿಲೇ ನಾನು ಅವಾಗ ಗ್ಯಾಪಲ್ಲೆಲ್ಲ ರಜೆ ಇದ್ದಾಗೆಲ್ಲ ಬಂದಾಗ ನಾನು ಅಕ್ಕನ ಅಂಗಡಿಲೇ ಇರ್ತಿದ್ದೆ. 1 ತಿಂಗಳು 2 ತಿಂಗಳೆಲ್ಲ ನಾನು ಅಕ್ಕನ ಅಂಗಡಿಲೇ ಇರ್ತಿದ್ದೆ. ಅವಾಗೆಲ್ಲ ನನಗೆ ಆ ಕಸ್ಟಮರ್ ಒಂದು ಹೇಳೋದು ಇನ್ನೊಂದು ಹೇಳಿದ್ರೆ ನನಗೆ ಒಗ್ರೋಗೋದು. ನಾನು ಸರ್ರೇ ಮಾತಾಡ್ಬಿಡ್ತಿದ್ದೆ. ಈಗ ಅಕ್ಕನ ಹತ್ರ ಆದರೂ ಅವ್ರು ಎಲ್ಲರೂ ಅದ್ರ ಬಾಯಲ್ಲಿ ಬೀಳೋದೆಲ್ಲ, ಅವಳಿಯೇನು ಎಲ್ಲದಕ್ಕೂ ಕೂಗ್ತಾಳೆ, ಜಗಳ ಮಾಡ್ತಾಳೆ, ಹಂಗೆ ಹೇಳ್ತಿದ್ರು ಎಲ್ಲರೂ. ಆಯಿತಾ, ನಮ್ಮ ಪಕ್ಕದ ಮನೆಯವ್ರು ಜಗಳ ಮಾಡಿದ್ರು ನಾನು ಅವ್ರ ಹತ್ರ ಬಿಡೋದಿಲ್ಲ, ಹೋಗಿ ದೊಡ್ಡದಾಗಿ ಜಗಳ ಮಾಡಿ ಬರ್ತಿದ್ದೆ ಆ ಥರ. ಇವಾಗ ಹೆಂಗಾಗಿದೆ ಅಂದರೆ, ನನಗೆ ಗೊತ್ತಿರುತ್ತೆ ಏನೋ ಒಂದನ್ನು ಅವರು ನನ್ನ ಬಗ್ಗೆ ಏನೋ ಹೇಳಿರ್ತಾರೆ, ಅದು ನನ್ನ ಕಿವಿಗೂ ಬಂದು ಮುಟ್ಟಿರುತ್ತೆ. ಹೇಳಬಾರ್ದೇ ಇರೋದನ್ನೆಲ್ಲ ಹೇಳಿರ್ತಾರೆ. ಆಯಿತಾ, ಸುಮ್ಮನೆ ಅಂಥಳು ಇಂಥವಳು ಸಿಂಪಲಾಗಿ ಹೇಳೋದಕ್ಕಿಂತ ಇನ್ನೂ ಹೆವಿ ಏನೇನೋ ಸೇರಿಸ್ಬಿಟ್ಟು ಎಲ್ಲ ಹೇಳಿರ್ತಾರೆ. ಅದು ನನಗೆ ಕಿವಿಗೂ ಬಂದು ಮುಟ್ಟಿರುತ್ತೆ. ಆಯಿತಾ, ಅದನ್ನು ನಾನು ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳೇ ಇಲ್ಲ, ನನ್ನ ಬಗ್ಗೆ ಏನೂ ಹೇಳಲೇ ಇಲ್ಲ. ಆ ಥರ ಮಾಡಿ ಅವ್ರಿಗದು ನನಗೆ ಆ ವಿಷಯ ಗೊತ್ತೇ ಇಲ್ಲ ಅನ್ನೋ ಥರ ಮಾಡಿಕೊಂಡು ನಾನು ಇರ್ತೀನಿ ಅವ್ರ ಹತ್ರ. ಎಷ್ಟೋ ವಿಷಯದಲ್ಲಿ ಇವಾಗಂತೂ ತುಂಬ ಕಲ್ತಿದ್ದೀನಿ ಅಂದರೆ ತಪ್ಪಿಲ್ಲ. ತುಂಬ ಅಂದರೆ ತುಂಬ ಕಲ್ತಿದ್ದೀನಿ. ಅದೇನೋ ಅಂತಾರಲ್ಲ ಲೈಫು ಕಲಿಸುತ್ತೆ ಅಂತ, ಅದೇ ಥರ ತುಂಬ ಕಲ್ತಿದ್ದೀನಿ. ಹೆಂಗೆ ಅನ್ಸುತ್ತೆ ಅಂದರೆ, ಇವಾಗ ಅವ್ರು ಏನೋ ಹೇಳಿದ್ದಾರೆ ನನ್ನ ಬಗ್ಗೆ, ಅವ್ರು ಹೇಳಿದ್ದಾರೆ ಅಂತ ನಾನು ರಿಯಾಕ್ಟ್ ಮಾಡಿ ಅದು ಏನಕ್ಕೆ ಬೇಕು, ಬಿಟ್ಬಿಡೋಣ, ಟೈಮ್ ಕಲಿಸುತ್ತೆ, ಪಾಠ ಕಲಿಸುತ್ತೆ, ಬಿಟ್ಬಿಡೋಣ. ಇವಾಗಿನ ದಿನ ಹೀಗೆ ಇರಲಿ, ಮುಂದೊಂದು ದಿನ ಬರುತ್ತೆ, ನನ್ನ ದಿನ ಬರುತ್ತೆ, ಏನು ಬೇಡ ಅಂತ ಬಿಟ್ಬಿಡ್ತೀನಿ. ತುಂಬ ವಿಷಯ ಇವಾಗಂತೂ ತುಂಬ ಅಂದರೆ ತುಂಬ ವಿಷಯ. ಸ್ವಲ್ಪ ಒಂದ್ಸರಿ ನಾನು ತುಂಬ ಬೇಜಾರಾಗಿದೆ. ಆಯಿತಾ, ನಮ್ಮ ದೊಡ್ಡಕ್ಕನೇ ನನಗೆ ಹೇಳಿದ್ಲು, ಅವಾಗ ಆ ಥರ ಇದ್ದೆ ನೀನು, ಹಂಗಾಡ್ತಿದ್ದೆ ಹಿಂಗಾಡ್ತಿದ್ದೆ, ಅಷ್ಟು ಕೂಗ್ತಿದ್ದೆ, ಅಷ್ಟು ಜಗಳ ಮಾಡೋಳು, ಆ ಥರ ಇದ್ದಳು, ಇವಾಗ ಏನಕ್ಕೆ ಹಿಂಗಿದ್ಯಾ ನೀನು ಅಂತ ಕೇಳ್ತಿದ್ಲು. ಅಂದರೆ ನಾನು ತುಂಬ ಅಳ್ತಾಯಿದ್ದೆ. ಅವಾಗ ತುಂಬ ಅಳ್ತಾಯಿದ್ದೆ, ಬೇಜಾರಾಗ್ಬಿಟ್ಟು ನಂಗೆ ಮಾತಾಡೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಅಳ್ತಾಯಿದ್ದೆ, ಉತ್ತರ ಕೊಡ್ತಾ ಇರಲಿಲ್ಲ. ಇವಾಗ ಅಳಲ್ಲ, ತೀಡೋದಿಲ್ಲ, ನಾನು ಏನು ತೀಡೋದಿಲ್ಲ. ಆಯಿತಾ, ತೀಡೋದಿಲ್ಲ, ಅವರಿಗೆ ನಾನು ರಿಪ್ಲೈನೂ ಕೊಡೋದಿಲ್ಲ. ಇವಾಗ ಅವ್ರಿಗೆ ಅದು ನನ್ನ ಕಿವಿಗೆ ಬಂದು ಮುಟ್ಟಿರುತ್ತೆ, ಎಲ್ಲನೂ ಬಂದು ಮುಟ್ಟಿದ್ರು ಏನೂ ಆಗೇ ಇಲ್ಲ ಅನ್ನೋ ಥರ ಮಾಡ್ಕೊಂಡು ನಾನು ಇರ್ತೀನಿ. ಇವಾಗ ಅವರು ನನ್ನನ್ನು ನೋಡಿಬಿಟ್ಟು ಅವ್ರೂ ಹಾಗೆ ಇದ್ಬಿಡ್ತಾರೆ, ಇವಳೇನು ರಿಯಾಕ್ಟೇ ಮಾಡ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವರು ಹಾಗೆ ಇದ್ಬಿಡ್ತಾರೆ. ಆ ಥರ ಅಷ್ಟು ಪರಿಸ್ಥಿತಿಗೆ ಬಂದು ನಿಂತಿದ್ದೀನಿ ನಾನು. ಇವಾಗ ಜೀವನ ಅಷ್ಟು ಕಲಿಸ್ತಿದೆ ನನಗೀಗ. ಅದೇ ಒಳ್ಳೇದು, ಇವಾಗ ಅದೇ ಒಳ್ಳೇದು ಅನಿಸುತ್ತೆ. ಅವಾಗೆಲ್ಲ ಏನು ಗೊತ್ತಾ, ಯಾರು ಏನಾದ್ರು ಹೇಳಿದ ತಕ್ಷಣ ನಾನು ತುಂಬ ಮನಸ್ಸಿಗೆ ಹಚ್ಕೊಂಡು ನಾನು ಫುಲ್ BP ಡೌನ್ ಆಗೋದು. ನಾನು ಸ್ಟಾರ್ಟಿಂಗ್ ವೀಡಿಯೋದಲ್ಲೆಲ್ಲ ನೋಡಿ ನೀವು, ನನಗೆ ಯಾವಾಗಲೂ ನಂದು ಅದೇ ಪ್ರಾಬ್ಲಮ್ಮು. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವ್ರಿಗೆ ಉತ್ತರ ಕೊಡಬೇಕಿತ್ತು, ಇವ್ರಿಗೆ ಉತ್ತರ ಕೊಡಬೇಕಿತ್ತು, ನನಗೆ BP ಡೌನ್ ಆಯಿತು. ಆ ಥರನೇ ಬರೀ ಅದೇ ಪ್ರಾಬ್ಲಮ್ ನನಗೆ, ಎಷ್ಟು BP ಡೌನ್ ಆಗೋದು. ನಾನು ವಿಷಯ ಮ್ಯಾಟ್ರಾಗಿ ತೊಗೊಳ್ಳಲ್ಲ. ನಮ್ಮ ಪಕ್ಕದ ಶಾಪಲ್ಲೂ ಒಬ್ರು ಇದ್ದಾರೆ. ಆಯಿತಾ, ಆಶಾ ಅಂತ, ಅವಳೊಂದು ಕೂಡ ಹಂಗೆ. ನಾನು ತುಂಬ ಅವಾಗೆಲ್ಲ ಹಂಗಿರ್ಬೇಕು ಹಿಂಗಿರ್ಬೇಕು, ಒಂದಿಷ್ಟು ಚಿಕ್ಕದಿಲ್ಲ ಅಂತ ಹೇಳಿದ್ರೆ ತುಂಬ ರಿಯಾಕ್ಟ್ ಮಾಡೋರು. ಅವ್ರ ಹತ್ರ ಇದೆ, ಇವ್ರ ಹತ್ರ ಇದೆ, ನಾನು ಈ ಥರ ಇದ್ದೀನಿ, ನಂಗೆ ಈ ಥರ ಬೇಜಾರಾಯಿತು, ಹಂಗೆ ಹಿಂಗೆ, ನೀವು ನನಗೆ ಈ ಥರ ಸಪೋರ್ಟ್ ಮಾಡೋದಿಲ್ಲ, ಅವ್ರು ನೋಡಿ ಹೆಂಗಿದೆ, ಹಂಗೆ ಇಷ್ಟು ರಿಯಾಕ್ಟ್ ಮಾಡ್ತಿದ್ದೆ. ಅಂದರೆ ಇವಾಗಿಲ್ಲ, ಅಂಗಡಿ ಓಪನ್ ಮಾಡಿದ್ಮೇಲೆ ಅವಳು ಸವಾಸದು ಸಣ್ಣ ಗೊತ್ತಿಲ್ಲ, ಬಟ್ ಅವಳು ತುಂಬ ಸಿಂಪಲಾಗಿ ಲೈಫ್ ಲೀಡ್ ಮಾಡ್ತಾಳೆ. ನನಗೂ ಇವಾಗ ನನಗೂ ಹಾಗೆ ಅನಿಸುತ್ತೆ, ಏನಕ್ಕೆ ರಿಯಾಕ್ಟ್ ಮಾಡಬೇಕು. ನಾನು ಅವಳ ಹತ್ರ ಕೇಳ್ತೀನಿ ನನ್ನ ಬಗ್ಗೆ ಹೆಂಗೆ ಹೇಳಿದ್ರಂತೆ. ಫಸ್ಟ್ ಬಂದ ತಕ್ಷಣ ಅವಳಿಗೆ ಹೇಳ್ತೀನಿ, ನಾನು ಏನೇ ಮ್ಯಾಟ್ರ್ ಇದ್ರು ಹೇಳಿದ ತಕ್ಷಣ, ನನ್ನ ಬಗ್ಗೆ ಹಿಂಗೆ ಹೇಳಿದ್ರಂತೆ, ಇಂಥ ಮಾತು ಹೇಳ್ಬೋದಾ, ಇಷ್ಟೊಂದು ಮಾತಾಡ್ತಾರಂತೆ, ನನ್ನ ಜಾಗದಲ್ಲಿ ಅವ್ರದ್ದೇ ಆದರೆ ಅವ್ರು ಬಿಟ್ಕೊಡ್ತಿದ್ರು, ಅವರೇ ಆದರೆ ಅವ್ರು ಮಾತಾಡ್ತಾ ಇರಲಿಲ್ವಾ ಅಂತೆಲ್ಲ ಪ್ರತಿಯೊಂದು ಹೇಳ್ತೀನಿ. ಆಯಿತಾ, ಆಮೇಲೆ ಮೈಂಡಲ್ಲಿ ಮತ್ತೆ ಯೋಚನೆ ಮಾಡ್ತೀನಿ, ಇವಳು ಹೆಂಗಿದ್ದಾಳೆ, ಇವಳು ಯಾವ ಥರ ಲೈಫ್ ಲೀಡ್ ಮಾಡ್ತಾಳೆ, ಬೇಡ ಬಿಟ್ಬಿಡೋಣ
ಆಮೇಲೆ ಅವಳ ಹತ್ರನೂ ಕೇಳ್ತೀನಿ, ನಾನು ಮಾತಾಡಲ್ಲ ಅಥವಾ ಈ ವಿಷಯ ಎಲ್ಲ ಬಿಟ್ಟಾಕಲ್ಲ ಹಂಗಲ್ಲೂ ಕೇಳ್ತೀನಿ. ಅವಾಗ ಅವಳು ಹೇಳ್ತಾಳೆ, ಬಿಡಿ ಬಿಡಿ ಬೇಡ, ಮುಂದೊಂದು ದಿನ ನಿಮಗೆ ಅವ್ರು ಮಾತಾಡ್ಕೊಂಡು ಬರ್ತಾರಲ್ಲ ಆವಾಗ ಮಾತಾಡಿರಿ, ಇವಾಗ ಬೇಡ, ಏನಕ್ಕೆ ಜಗಳ ಅಂತೆಲ್ಲ ಹೇಳ್ತಾರೆ. ನನಗೂ ಹಂಗೆ ಅನ್ಸುತ್ತೆ. ಆಮೇಲೆ ಬಿಟ್ಬಿಡೋಣ. ನನಗೆ ಎಷ್ಟೊಂದು ವಿಷಯ ನನ್ನ ಕಿವಿಗೆ ಹೆಂಗೆ ಬಂದ್ಬಿಟ್ಟತ್ತಂದರೆ ಜಸ್ಟ್ 1 ಮಿನಿಟಲ್ಲಿ ಇನ್ನು ಕಾಲ್ ಮಾಡಿ ನಾನು ಅವ್ರಿಗೆ ರಿಪ್ಲೈ ಕೊಟ್ಬಿಡೋಣ ಅಂತ ಅನಿಸುತ್ತೆ. ಬಟ್ ಆಮೇಲೆ ಯೋಚನೆ ಮಾಡ್ತೀನಿ, ಬೇಡ ಸಮಾಧಾನ ಇರೋದೊಂದು ಲೈಫು, ಗೊತ್ತಿಲ್ಲ ಮುಂದೆ ಏನಾಗಿದೆ ಏನು. ನಾನು ನಂದು ಫಸ್ಟ್ ಹೇಳ್ತೀನಿ. ಇನ್ನೊಂದು ಆಯಿತಾ, ನಾನು ಏನು ಅಂದ್ಕೊಂಡಿರ್ತೀನಿ ಗೊತ್ತಾ, ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ನಾನು ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಬಿಡ್ತೀನಿ ಅಂತ ಅಂದ್ಕೊಂಡಿರ್ತೀನಿ ಆಯಿತಾ. ಆ ಥರ ಆಗಿ ನಾನೆಲ್ಲ ಕ್ಲಿಯರಾಗಿ ಅವ್ರಿಗೆ ಏನು ಉತ್ತರ ಕೊಡಬೇಕು ಕೊಟ್ಟು ಒಂದು 15 ಡೇಸ್ ಕಳೆದ್ರೆ ಸಾಕು, ಒಂದು 15 ದಿನ ಕಳೆದಾಗ ನಾನು ಮತ್ತೆ ಅವ್ರ ಹತ್ರನೇ ಬರಬೇಕು, ಅವ್ರನ್ನ ಹತ್ರನೇ ಮಾತಾಡಿಸ್ಬೇಕು ಅಂಥ ಟೈಮ್ ಬಂದುಬಿಡೋದು ನನಗೆ. ಆ ಥರ ಸಿಚುವೇಶನ್ ಆ ದೇವ್ರು ನನಗೆ ಕೊಟ್ಬಿಡ್ತಿದ್ದ. ಅವಾಗೆಲ್ಲ ಹಿಂಗೆ ಅನ್ಸೋದು ಅಂದರೆ ಇಂಥ ಲೈಫ್ ಬೇಕಾ, ಇಂಥದ್ದೊಂದು ಜೀವನ ಬೇಕಾ, ಹಂಗೆ ಅನ್ಸ್ಬಿಡೋದು. ಇವಾಗ ಅದಕ್ಕೆ ಏನು ರಿಯಾಕ್ಟೇ ಮಾಡಲ್ಲ ಯಾವುದಕ್ಕೂ. ನೋ, ಬೇಡ, ಬಿಟ್ಬಿಡೋಣ. ಎಲ್ಲದಕ್ಕೂ ಬಿಟ್ಬಿಡೋಣ ಅಂತ ಮನಸ್ಸಲ್ಲಿ ಇಲ್ವಾ ಅಂತ ಕೇಳ್ಬೋದು, ಇದೆ. ಬಟ್ ನನ್ನದೇ ಆದೊಂದು ಟೈಮ್ ಬರುತ್ತೆ, ಈ ಟೈಮ್ ನಂದಲ್ಲ ಅಷ್ಟೆ, ಬಿಟ್ಬಿಡೋಣ ಅಂತ ಸುಮ್ಮನೆ ಆಗ್ಬಿಡ್ತೀನಿ ನಾನು ಅಷ್ಟೆ. ಎಷ್ಟೋ ವಿಷಯದಲ್ಲಿ ಬೇಜಾರಾಗುತ್ತೆ, ಒಂದೊಂದ್ಸರಿ ಫುಲ್ ಅಳ್ತೀನಿ ನಾನು, ಒಬ್ಬಳೇ ಕೂತ್ಕೊಂಡು ಫುಲ್ ಅಳ್ತೀನಿ. ಅದು ಸಮಾಧಾನ ಮಾಡಿ ಆದಮೇಲೆ ಓಕೆ ಅಂತ ಹೇಳ್ಬಿಟ್ಟು ಆವಾಗ ಮನೆಗೆ ಹೋಗ್ತೀನಿ. ಆ ಥರನೂ ಇದೆ ಎಷ್ಟೊಂದು ವಿಷಯ. ಅದೇ ಅಂದ್ಕೊಳ್ಬೋದು, ಇವತ್ತು ಅವ್ರ ಟೈಮ್ ಅವ್ರು ಮಾತಾಡ್ತಾರೆ ಅಷ್ಟೆ, ಮುಂದೊಂದು ದಿನ ನಮ್ಮ ಟೈಮ್ ಬರಲಿ ನಾನು ಮಾತಾಡ್ತೀನಿ ಅಂತಲ್ಲ, ಬಟ್ ಅವರಿಗೆ ಅದು ಅನುಭವ ಆಗಬೇಕು, ಅವರಿಗೆ ಆ ಟೈಮ್ ಬರುತ್ತೆ, ಅಂತ ಅನುಭವ ಟೈಮ್ ಬರುತ್ತೆ. ಆವಾಗ ನಾವು ಅವ್ರಿಗೆ ಹೇಳಿ ತಪ್ಪು ಅನ್ನೋದು ಅವರಿಗೆ ಅರಿವಾಗತ್ತೆ. ಓಕೆ, ಇದು ಹೆಚ್ಕೊಳ್ಳಿ, ಚೆನ್ನಾಗಿದೆ, ರಿವ್ಯೂ ಸಖತ್ತಾಗಿ ಬರುತ್ತೆ ಇದ್ರದ್ದು. ತಪ್ಪೋದು, ಅದಕ್ಕೆ ನಾನು ಇವಾಗ ಏನೂ ಮಾತಾಡಲ್ಲ, ಏನು ಮಾತಾಡಲ್ಲ. ಅವ್ರು ಅಂದ್ಕೊಂಡಿರ್ತಾರೆ ಇವತ್ತು ಅವಳು ಆ ಥರ ರಿಯಾಕ್ಟ್ ಆಗ್ತಾಳೆ ಅಂತ ಅಂದ್ಕೊಂಡಿರ್ತಾರೆ, ಬಟ್ ನಾನು ರಿಯಾಕ್ಟೇ ಆಗಲ್ಲ. ನಂದೊಂದು ಮೇನ್ ಇದು ಅಂತ ಹೇಳಿದ್ರೆ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋದು ನಂದಿದು. ಯಾರ ಮೇಲೂ ಯಾವುದಕ್ಕೂ ಡಿಪೆಂಡ್ ಆಗಬಾರ್ದು, ಯಾವ ವಿಷಯಕ್ಕೂ ಡಿಪೆಂಡ್ ಆಗಬಾರ್ದು. ಯಾರಾದರೂ ಬಂತು ನಿನಗೆ ನಾನು ಬೇಕಾ, ನನ್ನ ಜೊತೆ ಇರು ಅಷ್ಟೆ, ಆ ಥರ ಇದಕ್ಕೆ ಬಂದುಬಿಟ್ಟಿದ್ದೀನಿ. ಸೈಲೆಂಟಾಗಿದ್ದು ಬಿಡೋಣ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಬೇಡ. ಸೈಲೆಂಟಲ್ಲೇ ಅವ್ರಿಗೆ ಗೊತ್ತಾಗಬೇಕು. ಮೊದಲೆಲ್ಲ ನಾನು ಸಿಟ್ಟು ಮಾಡ್ಕೊಂಡು ರಿಪ್ಲೈ ಕೊಡ್ತಾಯಿದ್ನಲ್ಲ, ಇವಾಗೆಲ್ಲ ಫುಲ್ ಸೈಲೆಂಟ್ ಆಗಿಬಿಡ್ತೀನಿ ನಾನು ಅಷ್ಟೇ. ಆ ಟೈಮಲ್ಲಿ ನನ್ನ ಕೆಲಸ ಏನಿದೆಯೋ ನಾನು ಮಾಡಿಕೊಂಡು ಸುಮ್ಮನೆ ಇದ್ಬಿಡ್ತೀನಿ ಅಷ್ಟೇ. ಓಕೆ, ಇದು ಹಚ್ಚುತ್ತಾ ಅದೊಂದು ನಾನು ಯಾವ ಥರ ಲೈಫ್ ಲೀಡ್ ಮಾಡ್ತೀನಿ, ಹೆಂಗೆ ತೊಗೊತೀನಿ ನನ್ನ ಜೀವನನ ಅಂತ ಹೇಳಬೇಕಿತ್ತು, ಅದು ಹೇಳಿದ್ದೀನಿ. ಓಕೆ, ಈಗ ಇಷ್ಟು ಮಾತಾಡಿದ್ದು ಒಂದು 10 ಮಿನಿಟ್ಸ್ ಆಯಿತು ಅಂತ ಅನ್ಸುತ್ತೆ. ಒಂದು 15 ಮಿನಿಟ್ಸ್ ಬಿಟ್ಕೊಳ್ಳಿ, ಸ್ವಲ್ಪ ಡ್ರೈ ಆಗಲಿ. ಡ್ರೈ ಆದಮೇಲೆ ಇದನ್ನು ಟಿಶ್ಯೂಯಿಂದ ರಿಮೂವ್ ಮಾಡೋಣ. ಓಕೆ, ಸ್ವಲ್ಪ ಹಿಂಗೆ ಕಣ್ಣು ಜಾಸ್ತಿ ಎಲ್ಲ ಹಾಕಿಲ್ಲ ನಾನು, ಸೈಡ್ ಜಸ್ಟ್ ಲೈಟಾಗಿ ಹಚ್ಕೊಂಡಿದ್ದೀನಿ. ನೆಕ್ಕಿಗೆ ಹಾಕಿದ್ದೆ, ಬಟ್ ಇವಾಗ ತೆಗೆದೆ ನಾನು. ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ, ಎಷ್ಟಾಗಿ ಹಾಕಿಲ್ಲ, ಫೇಸ್ಗೆ ಅಷ್ಟೇ ಎಲಿಟ್ ಮಾಡಿದ್ದೀನಿ. ಇನ್ನು ಇಲ್ಲಿ ಸ್ವಲ್ಪ ಇದೆಲ್ಲ ಕೈಗೆ ಲೈಟಾಗಿ ಹಚ್ಕೊತೀನಿ ಇರೋದನ್ನು. ಓಕೆ, ಸ್ವಲ್ಪ ಫ್ಯಾನ್ ಹಾಕಿ ಡ್ರೈ ಮಾಡ್ಕೊತೀನಿ, ಆಮೇಲೆ ಇದು ರಿಮೂವ್ ಮಾಡುವಾಗ ವಿಡಿಯೋ ಮಾಡ್ತೀನಿ ಆಯಿತಾ. ಇದು ಬೇಕಾದ್ರೆ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡೆ. ನೀವು ಬೇಕಿದ್ರೆ ಇನ್ನೂ ದಪ್ಪ ಇಟ್ಕೊಳ್ಳಿ, ದಪ್ಪ ಇಟ್ಟಾಗ ಸ್ವಲ್ಪ ಸ್ಕ್ರಬ್ಬಿಂಗ್ ಥರ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ತೆಳ್ಳಗಾಗಿ ಮಾಡ್ಕೊಂಡಿದ್ದೀನಿ. ನಾನು ಇದು ಇವಾಗ ಸ್ವಲ್ಪ ಫುಲ್ ಹ್ಯಾಂಡು ಆಮೇಲೆ ಲೆಗ್ಸ್ ಅದಕ್ಕೆಲ್ಲ ಹಾಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಮಾಡ್ಕೊಂಡಿದ್ದೀನಿ. ನಾನು ಸ್ಕ್ರಬ್ಬಿಂಗ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಫೇಶಿಯಲ್ ಕಿಟ್ಟಲ್ಲಿ ಸ್ಕ್ರಬ್ಬಿಂಗ್ ಇರುತ್ತಲ್ಲ, ನಾನು ಅದರಲ್ಲೇ ಸ್ಕ್ರಬ್ಬಿಂಗ್ ಮಾಡ್ಕೊಂಡಿದ್ದೆ ಒಂದು 2 ಡೇಸ್ ಬ್ಯಾಕು. ಅದಕ್ಕೆ ಮತ್ತು ನಂಗೆ ಸ್ಕ್ರಬ್ಬಿಂಗ್ ಬೇಡಾಗಿತ್ತು, ಜಸ್ಟ್ ಪ್ಯಾಕ್ ಥರ ಮಾಡಿ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ ನೀವು ಬೇಕಿದ್ರೆ ಮುಲ್ತಾನ್ ಮಿಟ್ಟಿ ಆ ಥರ ಬೇರೆ ಪ್ಯಾಕ್ ಯಾವುದಾದ್ರೂ ಇದೆ, ಫ್ರೂಟ್ಸ್ ಪ್ಯಾಕ್ ಆ ಥರ ಇದ್ರೂ ಅದು ಬೇಕಾದ್ರೆ ಹಾಕ್ಕೊಳ್ಬೋದು ಇದ್ರ ಜೊತೆಗೇ. ನಾನು ಇದಕ್ಕೇನು ನನ್ನ ಹತ್ರ ಇದು ಫೇಶಿಯಲ್ ಶೀಟ್ ಮಾಸ್ಕ್ ಇದೆ, ಅದನ್ನು ಹಾಕೊತೀನಿ. ಫೇಶಿಯಲ್ ಶೀಟ್ ಮಾಸ್ಕ್ ಇದೆ, ಇದನ್ನು ಯೂಸ್ ಮಾಡ್ತೀನಿ. ಇದಾದಮೇಲೆ ಅಷ್ಟೇ, ಒಂದು 15 ಮಿನಿಟ್ಸ್ ಹೋಗಲಿ, ರಿಮೂವ್ ಮಾಡ್ತೀನಿ. ಓಕೆ, ನಾನು ರಿಯಲ್ ಆಗಿರೋದಕ್ಕಿಂತ ನಾನು ಇವಾಗಲೇ ಚೆನ್ನಾಗಿ ಕಳಿಸ್ತಾ ಇದ್ದೀನೇನೋ. ಅವಳದ ಕೇಳ್ತಾ ಇಲ್ಲ, ರಿಯಲ್ ಬಣ್ಣನೇ ಇದಾಗಿರ್ಬೇಕು ನಿಂದು ಅಂತ. ಜಸ್ಟ್ ಅಲ್ಲೇ ಒಂಚೂರು ಲೈಟು ಡಲ್ಲ ಆ ಥರ ಆಗ್ಬೋದು, ಬಿಟ್ಟರೆ ಇರೋ ಒರಿಜಿನಲ್ ಕಲರ್ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಅದಂತೂ ಫಸ್ಟ್ ನಾವು ಮೈಂಡಲ್ಲಿ ತಿಳ್ಕೊಂಡಿರ್ಬೇಕು. ಎಷ್ಟೇ ಖರ್ಚು ಮಾಡಿದ್ರೂ ಇರೋ ಒರಿಜಿನಲ್ ಕಲರ್ ಚೇಂಜ್ ಮಾಡೋಕ್ಕಾಗಲ್ಲ. ಚೆನ್ನಾಗಿ ನೀರು ಕುಡೀರಿ, ನೀರು ಕುಡಿದ್ರೆ ಯಾವುದು ಟ್ರೀಟ್ಮೆಂಟ್ ಬೇಕಾಗಲ್ಲ. ನಾನು ಹೇಳ್ತೀನಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ತರಕಾರಿ ಫ್ರೂಟ್ಸು ಎಲ್ಲ ಚೆನ್ನಾಗಿ ತಿನ್ನಬೇಕು.
ಅದೇ ಸಾಕಾಗುತ್ತೆ ಸ್ಕಿನ್ ಬ್ರೈಟ್ ಆಗೋಕ್ಕೆ. ಇದೆಲ್ಲ ಹೊರಗಡೆಯಿಂದ ನಾವು ಮಾಡೋದು ಜಸ್ಟ್ ಕಾಣೋಕ್ಕೆ, ಬಟ್ ನಮ್ಮ ಬಾಡಿಯಿಂದನೇ ಹೈಡ್ರೇಟ್ ಆಗಿಲ್ಲ ಅಂತ ಹೇಳಿದ್ರೆ ಫೇಸ್ ತುಂಬ ಡಲ್ಲಾಗಿ ಕಾಣಿಸುತ್ತೆ. ಫೇಸಲ್ಲಿ ನಾವು ಗ್ಲೋ ಇರಬೇಕು, ಫೇಸ್ ಹೈಯ ಲುಕ್ಕಲ್ಲಿ ಕಾಣಬೇಕು, ಸ್ವಲ್ಪ ಪರ್ಪ್ ಥರ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ನೀರು ಕುಡೀರಿ. ಓಕೆ, ನಾನೊಂದು ಬಾಟಲ್ ತಂದಿದ್ದೆ ಆಯಿತಾ, ವಿಶಾಲ್ ಮಾರ್ಟಲ್ಲಿ ತಂದೊಂದು 1 ಮಂತ್ ಬ್ಯಾಕ್ ಆಯಿತು. ಡೈಲಿ 1 ಬಾಟಲ್ ನೀರು ಕುಡಿಬೇಕು ಅಂತ, ಫುಲ್ 2 ಲೀಟ್ರ್ ಬಾಟಲ್. ಒಂದು 2 ಡೇಸ್ ಕುಡಿದೆ ಆಯಿತಾ. ಇವಾಗ ಜಸ್ಟ್ 1 ಲೀಟ್ರ್ ಖಾಲಿ ಮಾಡೋಕ್ಕಾಗ್ತಾ ಇಲ್ಲ, ಬಟ್ ಇವಾಗ ಮತ್ತೆ ನೋಡಿದ್ದೀನಿ, ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೈಲಿ 2 ಲೀಟ್ರ್ ಹತ್ರ ಕುಡಿಬೇಕು ಅಂತ. ಓಕೆ, ಮತ್ತೆ ಡ್ರೈ ಆಗಲಿ, ಮತ್ತೆ ಸಿಗ್ತೀನಿ. ಓಕೆ, ಇದು ಇವಾಗ ಆಲ್ಮೋಸ್ಟ್ ಡ್ರೈ ಆಗಿದೆ. ಇನ್ನು ಡ್ರೈ ಬೇಕಿದ್ರು ನೀವು ಮಾಡ್ಕೊಳ್ಳಿ, ಇನ್ನು ಟೈಮ್ ಇದೆ ಅಂದರೆ. ಬಟ್ ನಾನು ಸ್ವಲ್ಪ ಬಿಸಿ ಇದ್ದೀನಿ, ಸೊ ಅದಕ್ಕೋಸ್ಕರ ಇದು ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಯೂಸ್ ಮಾಡಿರೋಂಥ ಟಿಶ್ಯೂ ಇದೆ, ಇದರಿಂದನೇ ಫಸ್ಟು ಎಕ್ಸ್ಟ್ರಾ ಏನಿದೆಯೋ ಅಂತ ರಿಮೂವ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಡೈರೆಕ್ಟ್ ವಾಶ್ ಕೂಡ ಮಾಡ್ಬೋದು. ನಾನಿದು ವಾಶ್ ಮಾಡ್ತಾ ಇಲ್ಲ, ಜಸ್ಟ್ ರಿಮೂವ್ ಮಾಡ್ತಾ ಇದ್ದೀನಿ. ಮತ್ತು ಯಾವುದೇ ರೀತಿ ಸೋಪ್ ಆಗಲಿ ಅಥವಾ ಏನು ಲಿಕ್ವಿಡ್ ಆಗಲಿ ಆ ಥರ ಇದರಿಂದ ವಾಶ್ ಮಾಡಬೇಡಿ. ಜಸ್ಟ್ ವಾಟರ್ ತೊಗೊಂಡು ಅದರಿಂದ ಜಸ್ಟ್ ರಿಮೂವ್ ಮಾಡ್ಕೊಳ್ಳಿ ಅಷ್ಟೇ. ನಾನು ರಿಮೂವ್ ಮಾಡ್ತಾ ಇದ್ದೀನಿ ಇವಾಗ. ಈ ಕೈ ಅಷ್ಟಿತ್ತು ಫೇಸು, ನನ್ನ ಕೈಗೂ ಸ್ಕಿನ್ನಿಗೂ ಈ ಸ್ಕಿನ್ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ತೆಗೆದಿದೆ. ಇದು ಹತ್ತಿರ ಬಂದಿದೆ ಒಂದು ರಿಸಲ್ಟಲ್ಲೇ. ಫುಲ್ ರಿಮೂವ್ ಮಾಡಿದ್ದೀನಿ ಇವಾಗ. ನೆಕ್ಸ್ಟ್ ನಾನು ಮಾಸ್ಕ್ ಶೀಟು ಇದನ್ನು ಹಾಕ್ತಾಯಿದ್ದೀನಿ, ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಹೆಂಗಿರುತ್ತೆ ಅಂದರೆ ನೀರೇ ಚಲೋ ಚಲೋ ಸ್ಮೆಲ್ಲು. ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಯೂಸ್ ಮಾಡಬೇಕು. ನನ್ನ ಕೈಯಲ್ಲಿ ಇನ್ನು ಕಾಫಿ ಪೌಡ್ರ್ ಅದೇ ರೆಡ್ ಆಯಿತು. ಇದು ಈ ಥರ ಇರುತ್ತೆ, ಫುಲ್ ಹಿಂಗಿರುತ್ತೆ. ಇದನ್ನು ಫೇಸಲ್ಲಿ ಇಟ್ಟು ಇದನ್ನು ಈ ರೀತಿ ಫೇಸಿಗೆ ಹಾಕಿ ಇದು ಎಳ್ಕೊಬೇಕು ಸೈಡ್. ಆಮೇಲೆ ಇದರಲ್ಲಿ ಇನ್ನೂ ಇರುತ್ತೆ, ಇದು ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡಬಾರ್ದು, ತಗೊಂಡು ಎಲ್ಲ ಕೈಗೆಲ್ಲ ಹಚ್ಕೊಂಡು ಯಾವುದು ವೇಸ್ಟ್ ಮಾಡೋಕ್ಕಾಗಲ್ಲ. ಅದ್ರ ಲಿಕ್ವಿಡು ಅದೇ ಎಂತ ಬೆರೀಸ್ ನೀಟಾಗಿ ಕೈಗೆಲ್ಲ ಹಚ್ಕೊಂಡು ನೋಡ್ಕೊಂಡು ನಾಲ್ಕು ಕೇಳ್ತೀವಿ. 150 ಜನ ಲೆಕ್ಕ ನೋಡೋರು, ಅವ್ರು 150 ಜನ ಎಲ್ಲ ಅವರೇ ನನಗೆ ಗೊತ್ತಿಲ್ಲ. ಅದೇ 150 ಜನ ನನ್ನ ಪರಿಚಯದಲ್ಲಿ ನಾ ಈಗ ಲೆಕ್ಕ ಮಾಡ್ಕೊ ಕೂತೆ. ನಂಗೊಂದು ಪರಿಚಯ ಅಂದರೆ ಹಬ್ಬ ಬಂದ್ರೆ 30 ಜನ ನೆನಪಾಗೋರು. ಆ 150 ಜನ ಎಲ್ಲರೂ ಮಾಡ್ತೀವಿ. ಆ 150 ಜನ ನನ್ನ ಮುಂದೆ ನಿಂತರೆ ಅಂಗಡಿ ಫುಲ್ ಆಗೋದು. ಡ್ರೈ ಓಕೆ, ಡ್ರೈ ಆಗಿ ಓಕೆ. ಇದು ಇವಾಗ ಈ ಥರ ಆಗಿದೆ ನೋಡಿ, ಸ್ವಲ್ಪ ಡ್ರೈ ಆಗಿದೆ. ಆಲ್ರೆಡಿ ನಾನು ಕಾಫಿ ಪೌಡ್ರೆಲ್ಲ ಹಾಕೊಂಡಿದ್ನಲ್ಲ, ಅದಕ್ಕೆ ಇದು ಕಲರೆಲ್ಲ ಮಿಕ್ಸ್ ಆಯಿತು. ಆಲ್ಮೋಸ್ಟ್ ಡ್ರೈ ಆಗಿದೆ, ಇನ್ನೂ ಡ್ರೈ ಆಗಬೇಕು. ಮತ್ತೆ ಬೇಕಾದರೂ ಡ್ರೈ ಮಾಡ್ಕೊಳ್ಬೋದು, ಬಟ್ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಸೊ ಅದಕ್ಕೋಸ್ಕರ ರಿಮೂವ್ ಮಾಡ್ತಾ ಇದ್ದೀನಿ. ಓಕೆ, ಇದು ಇವಾಗ ಡ್ರೈ ಆಗಿದೆ, ನಾನು ಇವಾಗ ರಿಮೂವ್ ಮಾಡ್ತೀನಿ. ಹೋಯ್ತ್ಯಾ ಹೋಗೋಂಗ
ಓಕೆ, ಇದು ಇವಾಗ ಡ್ರೈ ಆಗಿದೆ. ಇದನ್ನು ರಿಮೂವ್ ಮಾಡ್ತೀನಿ. ಇದ್ರದ್ದು ನಾನು ಆಲ್ರೆಡಿ ಕಾಫಿ ಪೌಡ್ರ್ ಎಲ್ಲ ಹಾಕಿದ್ನಲ್ಲ ಮೊದಲು, ಅದಕ್ಕೆ ಈ ಶೀಟ್ಗೆಲ್ಲ ಮಿಕ್ಸ್ ಆಗಿದೆ. ಅದು ಕಲರ್ ಚೇಂಜ್ ಆಯಿತು. ಆಲ್ರೆಡಿ ತುಂಬ ಏನು ಡ್ರೈ ಆಗಲಿಲ್ಲ, ಇನ್ನೂ ಸ್ವಲ್ಪ ಇದೆ. ಬಟ್ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಮಾಡೋಣ. ಹಿಂಗಾಗದ ಕಲರ್ ನೋಡಿ. ಇನ್ನ ವಾಪಸ್ ಲಾಸ್ಟಲ್ಲಿ ಮತ್ತೆ ಸ್ವಲ್ಪ ಮಸಾಜ್ ಮಾಡಿ ಡ್ರೈ ಆಗು. ತಿನ್ನೋನ್ಗೆ ಅನ್ನದ್ಮೇಲೆ ಪ್ರತಿಯೊಬ್ಬ ತಿನ್ನೋನ್ಗೆ ಅವನ ಹೆಸರು ಬರ್ದಿರ್ತದೆ. ಇದ್ರ ಮೇಲಿರೋ ಕ್ರೀಮ್ಗೆ ನನ್ನ ಹೆಸರು ಬರ್ತದೆ. ಶೀಟ್ ಹಾಕ್ಬಿಟ್ಟು ವಾಶ್ ಮಾಡಬಾರ್ದು ಮುಖ. ದಪ್ಪ ಓಕೆ, ಇದು ಇಲ್ಲೇ ಹೀಗೆ ಬಿಟ್ಬಿಡ್ತೀನಿ. ಮತ್ತೇನು ವಾಶ್ ಮಾಡೋದಿಲ್ಲ. ವಾಶ್ ಮಾಡೋದೇನು ಬೇಡ, ಆಮೇಲೆ ಬೇಕಾದ್ರೆ ವಾಶ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಓಕೆ ಸುಮ್ಮನೆ ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ ಆಗ್ತಾಯಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.